ಇನ್ನು ಬೆಂಗಳೂರು ವಿಭಜನೆಗೆ ರಾಜ್ಯ ಸರ್ಕಾರ ಡಿಸೈಡ್ ಮಾಡಿದ್ಯಂತೆ. ಈ ಬಜೆಟ್ನಲ್ಲಿ ಐಟಿ ಸಿಟಿ 3 ಛಿದ್ರವಾಗುತ್ತೆ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ವಿಭಜನೆಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ವಿಭಜನೆಗೆ ಸರ್ಕಾರ ಡಿಸೈಡ್ ಮಾಡಿದ್ಯಂತೆ. ಈ ಬಜೆಟ್ನಲ್ಲಿ ಐಟಿ ಸಿಟಿ 3 ಛಿದ್ರವಾಗುವ ಸಾಧ್ಯತೆ ಇದೆ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ವಿಭಜನೆಗೆ ಪ್ಲಾನ್ ನಡೆದಿರುವಂತದ್ದು. ಹಾಗಾದ್ರೆ ಹೇಗೆ ನಡೆಯುತ್ತೆ ರಾಜಧಾನಿ ಬೆಂಗಳೂರು ವಿಭಜನೆ? ಹೇಗೆ ಸಾಧ್ಯ? ಅಶ್ವವೇಗ ನ್ಯೂಸ್ ಬಳಿ ಇದೆ 3 ಬೆಂಗಳೂರಿನ ಡೀಟೇಲ್ಸ್. ಹೇಗೆ ಸಾಧ್ಯ ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರನ್ನ 3 ಭಾಗ ಮಾಡಬೇಕು ಅಂತ ಹೇಳಿ. ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಹೊಸದಾಗಿ ಹೆಸರನ್ನ ಕೊಡುವಂಥದ್ದು. ಇದರಿಂದ ಏನ್ ಲಾಭ ಇದೆ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ಮೊದಲಿಗೆ ಇದರ ಅವಶ್ಯಕತೆ ಏನಿದೆ ಅನ್ನುವ ಪ್ರಶ್ನೆ ಕೂಡ ಬರುವಂಥದ್ದು. ಗ್ರೇಟರ್ ಬೆಂಗಳೂರು ಮಾಡ್ತೀರಾ ಸರಿ, ಬಟ್ ಯಾವ ಕಾರಣಕ್ಕಾಗಿ, ರೀಸನ್ ಏನಿದೆ ಅನ್ನುವ ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಒಂದು ವೇಳೆ ವಿಭಜನೆ ಆಗುತ್ತೆ ಸರಿ, ಹೇಗೆ ಮಾಡ್ತೀರಾ, ಯಾವ ಮಾನದಂಡಗಳಿದೆ ಅನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಈಗ ಬೆಂಗಳೂರು ಸಾಕಷ್ಟು ಕೂಡ ಅಭಿವೃದ್ಧಿ ಹೊಂದಿರುವಂಥದ್ದು. ಗ್ರೇಟರ್ ಬೆಂಗಳೂರು ಯಾಕೆ ಬಿಬಿಎಂಪಿ 3 ಭಾಗ ಮಾಡಲಿಕ್ಕೆ ನಡೀತಾ ಇದೆಯಂತೆ ತಯಾರಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೂಲಕ ವಿಭಜನೆ ಮಾಡ್ತಾರೆ. ಯಾಕೆ? ಅಭಿವೃದ್ಧಿ ದೃಷ್ಟಿಯಿಂದ ಸಿಲಿಕಾನ್ ಸಿಟಿ 3 ಭಾಗ ಆಗಬೇಕು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು 3 ಭಾಗ ಆಗುತ್ತೆ. ನಾಡಪ್ರಭು ಕೆಂಪೇಗೌಡ ಹೆಸರಲ್ಲಿ ಒಂದು ಪಾಲಿಕೆ, ಡಾಕ್ಟರ್ BR ಅಂಬೇಡ್ಕರ್ ಹೆಸರಲ್ಲಿ ಮತ್ತೊಂದು ಪಾಲಿಕೆ, ಸಂಗೊಳ್ಳಿ ರಾಯಣ್ಣ ಎಂದು ಪಾಲಿಕೆಗೆ ಇಡ್ಲಿಕ್ಕೆ 3 ಪಾಲಿಕೆಗಳು ರೆಡಿ ಆಗಿರುವಂಥದ್ದು. ಯಾವ ರೀತಿ ಅಂತ ಹೇಳಿದ್ರೆ 3 ಭಾಗ ಮಾಡ್ತಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಹೆಸರಿದ್ದಕ್ಕೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿ ದೃಷ್ಟಿಯಿಂದಾಗಿ ಅಭಿವೃದ್ಧಿ ಆಗ್ತಾ ಇಲ್ವಂತೆ ಸರಿಯಾಗಿ. ಹೀಗಾಗಿ ಅಭಿವೃದ್ಧಿ ಕಾರಣಕ್ಕಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ತರ್ತೀವಿ ಅಂತ ಹೇಳ್ತಾ ಇರುವಂಥದ್ದು. 3 ಭಾಗ ಮಾಡ್ತೀರಾ ಸರಿ, ಬಟ್ ಯಾವ ರೀತಿ ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು 3 ಭಾಗ ಮಾಡುವಂಥದ್ದು. ನಾಡಪ್ರಭು ಕೆಂಪೇಗೌಡ ಹೆಸರಲ್ಲಿ ಒಂದು ಪಾಲಿಕೆ, ಡಾಕ್ಟರ್ BR ಅಂಬೇಡ್ಕರ್ ಹೆಸರಲ್ಲಿ ಮತ್ತೊಂದು ಪಾಲಿಕೆ, ಸಂಗೊಳ್ಳಿ ರಾಯಣ್ಣ ಪಾಲಿಕೆ ಅಂತ ಹೇಳಿ 3 ಪಾಲಿಕೆಗಳನ್ನು ಮಾಡುವಂಥದ್ದು. ಹಾಗಾದರೆ ವಿಭಜನೆ ಪ್ರಕ್ರಿಯೆ ಹೇಗೆಲ್ಲ ಆಗುತ್ತೆ? 3 ಭಾಗಗಳಲ್ಲಿ 3 ಮೇಯರ್ ನೇಮಕ ಮಾಡಲಿಕ್ಕೆ ಪ್ಲಾನ್ ಇರುವಂಥದ್ದು. 3 ಪಾಲಿಕೆಯ ನಿಯಂತ್ರಣ ಗ್ರೇಟರ್ ಬೆಂಗಳೂರು ಕೈಯಲ್ಲಿರುತ್ತೆ. ಯಾವುದೇ ಪಾಲಿಕೆ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನೇ ಮಾಡಬೇಕು. 3 ಭಾಗಗಳಾಗಿ ಮಾಡಿದ್ರೆ ಸಿಟಿ ಡೆವಲಪ್ಮೆಂಟ್ ಮಾಡಬಹುದು. ಬೆಂಗಳೂರನ್ನ ಕಟ್ಟಿದಂತಹ ಕೆಂಪೇಗೌಡರ ಹೆಸರಲ್ಲಿ ಒಂದು, ಆದರೆ ಇದಕ್ಕೆ ಅಪಮಾನ ಕೂಡ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಇದೆ. ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಬೆಂಗಳೂರು ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ಖ್ಯಾತಿ ಇದೆ ವಿಶ್ವ ಮಟ್ಟದಲ್ಲಿ. ಈ ಬೆಂಗಳೂರನ್ನು ನೀವು ಛಿದ್ರ ಮಾಡ್ತೀರಾ ಅಂದರೆ ಒಂದಿಷ್ಟು ವಿರೋಧ ಕೂಡ ವ್ಯಕ್ತವಾಗುತ್ತೆ. ಮೊದಲಿಗೆ ಹೇಗೆಲ್ಲ ಮಾಡ್ತಾರೆ ಈ ಅಥಾರಿಟಿ ಇದೆಯಲ್ವಾ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೇರೆ ಎಲ್ಲಾದರೂ ಇದೆಯಾ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರುವಂಥದ್ದು. ಲಂಡನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಗ್ರೇಟರ್ ಲಂಡನ್ ಅಥಾರಿಟಿ ಕೂಡ ಇರುವಂಥದ್ದು. ಅದೇ ರೀತಿಯಾಗಿ ಲಂಡನ್ ಮಾದರಿಯಾಗಿ ಇಲ್ಲಿ ಬೆಂಗಳೂರಲ್ಲಿ ತರಬೇಕು ಅಂತ ಒಂದು ಪ್ಲಾನ್ ಕೂಡ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮುಖ್ಯವಾಗಿ ಈ ಸರ್ಕಾರದ ಪ್ಲಾನ್ ಏನು? ವಿಭಜನೆ ಆಗುತ್ತಾ? ಒಂದು ವೇಳೆ ವಿಭಜನೆ ಆದರೆ ಯಾವ ರೀತಿ ಆಗಬಹುದು ಅಂತ? ಎಸ್ ಮಹೇಶ್, ಈಗಾಗಲೇ ನೋಡೋದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಕೂಡ ಎಲ್ಲೋ ಒಂದ್ ಕಡೆ ಬೆಂಗಳೂರಿನ 3 ಭಾಗ ಮಾಡ್ಬೇಕನ್ನೋದು ಕೂಡ ಒಂದು ತೀರ್ಮಾನ ಮಾಡಿತ್ತು. ಹಿಂದೆನೂ ಕೂಡ ಏನೊಂದು ಬಿಜೆಪಿ ತೀರ್ಮಾನ ಮಾಡಿದಾಗ ಕಾಂಗ್ರೆಸ್ ವಿರೋಧ ಮಾಡಿತ್ತು. ಬಿಜೆಪಿ ಕೂಡ ಇಬ್ಬಾಗ ಬೆಂಗಳೂರಿನ 2 ಇಬ್ಬಾಗ ಮಾಡಬೇಕು ಅಭಿವೃದ್ಧಿ ದೃಷ್ಟಿಯನ್ನು ಕೂಡ ಒಂದು ಹೋರಾಟ ಮಾಡಿದಾಗ ಕಾಂಗ್ರೆಸ್ ಅದನ್ನ ವಿರೋಧ ಮಾಡಿತ್ತು. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಅದನ್ನ ಇಬ್ಬಾಗ ಮಾಡಕ್ಕೆ ಹೊರಟಿರುವಂತದ್ದು. ಅದರಲ್ಲೂ ನಾಡಪ್ರಭು ಕೆಂಪೇಗೌಡ ಕಟ್ಟಿದಂತಹ ಬೆಂದಕಾಳೂರನ್ನ ಒಂದ್ ರೀತಿಯಲ್ಲಿ 3 ಭಾಗಗಳಾಗಿ ಮಾಡಕ್ಕೆ ಹೊರಟಿರುವಂತದ್ದು. ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಇಲ್ಲಿ ಏನು ಬೆಂಗಳೂರು ಗ್ರೇಟರ್ ಅಥಾರಿಟಿ ಅನ್ನೋ ಒಂದು ಸಂಸ್ಥೆನ ಜಾರಿಗೆ ತಂದಿ ಅದರ ಕೈ ಅಡಿಯಲ್ಲಿ 3 ಪಾಲಿಕೆಗಳು ಮಾಡ್ಬೇಕಂತ ಕೂಡ ಈಗಾಗಲೇ ನಿರ್ಣಯ ಕೈಗೊಂಡಿರುವಂತದ್ದು. ಈ ಬಾರಿ ರಾಜ್ಯದ ಏನೊಂದು ಬಜೆಟ್ ನಲ್ಲಿ ಇದರ ಘೋಷಣೆ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ನಾವು 3 ಭಾಗ ಮಾಡ್ಲೇಬೇಕು ಅಂತ ಕೂಡ ಬೆಂಗಳೂರಿನ ಕೆಲ ಶಾಸಕರು ಕೂಡ ಒತ್ತಡ ಹಾಕಿರುವಂತದ್ದು ಸರ್ಕಾರದ ಮೇಲೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು 3 ಭಾಗ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಜನರಲ್ಲಿ ಮೂಡ್ತಾ ಇರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಬೆಂಗಳೂರಿನ 3 ಭಾಗ ಮಾಡಿ 3 ಮೇಯರ್ನ ತಂದು ಅಲ್ಲಿ ಏನೊಂದು ಅಥಾರಿಟಿಗೆ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಒಂದು ರೀತಿಯಲ್ಲಿ ಏನೇ ನಿರ್ಣಯ ಕೈಗೊಳ್ಬೇಕಂದ್ರೂ ಪಾಲಿಕೆ ಮೇಯರ್ಗಳು ಅದ ಕೈಗೆ ಅವ್ರನ್ನ ಬೆಂಗಳೂರು ಗ್ರೇಟರ್
ಅಥಾರಿಟಿನೇ ಕೇಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ವಿಪಕ್ಷ ಆದಂತಹ ಏನ್ ಬಿಜೆಪಿನೂ ಕೂಡ ಈಗಾಗಲೇ ವಿರೋಧ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಬೆಂಗಳೂರಿನ 3 ಭಾಗಗಳಾಗಿ ಮಾಡಿದ್ರೆ ಏನೊಂದು ಕೆಂಪೇಗೌಡ ಆಗಿರ್ಬೋದು ಅಥವಾ ಬಸವಣ್ಣ ಆಗಿರ್ಬೋದು ಅಥವಾ ಅಂಬೇಡ್ಕರ್ ಆಗಿರ್ಬೋದು, 3 ಕೂಡ ಒಂದು ರೀತಿಯಲ್ಲಿ ಇದು ಮಾಡಿರುವಂತದ್ದು. ಮಹೇಶ್, ಮುಖ್ಯವಾಗಿ ಇರುವಂತಹ BBMPಯನ್ನೇ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲೆಕ್ಷನ್ ನಡೆದು ಎಷ್ಟು ವರ್ಷ ಆಯ್ತು, ಇನ್ನು 3 ಅಥಾರಿಟಿ ಬಂದು 3 ಪಾಲಿಕೆಗೆ ಬಂದ್ರೆ ಅದು ನಿರ್ವಹಣೆ ಸಾಧ್ಯನಾ ಪ್ರಾಕ್ಟಿಕಲಿ? ಎಸ್ ಮಹೇಶ್, ಈಗಾಗಲೇ ನೋಡ್ಬೋದು. ಆದ್ರೆ ಈ ಬೆಂಗಳೂರಿನ ಶಾಸಕರು ಹಾಗೂ ಏನು ಒಂದು DCM ಹೇಳ್ತಾ ಇರೋದು ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಮಾಡ್ಲೇಬೇಕು. ಯಾಕಂದ್ರೆ ಬೆಂಗಳೂರು ದೊಡ್ಡದಾಗಿದೆ, ಈಗ ಬೆಂಗಳೂರು ತುಂಬಾನೇ ಬೆಳೆದಿದೆ, ಜನಸಂಖ್ಯೆನೂ ಕೂಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ 3 ಭಾಗ ಮಾಡಿದ್ರೆ ನಮಗೆ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ರೀತಿ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳಿಕೆ ಕೊಡ್ತಾ ಇರೋದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ನಾವಾಗ್ಲೇ ನೋಡ್ಬೋದು, ಬೆಂಗಳೂರು ಈಗಾಗಲೇ ಹೊರವಲಯ ಕೂಡ ಅತಿ ಹೆಚ್ಚು ಮನೆಗಳು ಕೂಡ ಜನ ಜಾಸ್ತಿ ಆಗಿರುವಂತದ್ದು, ಜನಸಂಖ್ಯೆ ಕೂಡ ಜಾಸ್ತಿ ಆಗಿರೋದು. ಎಲ್ಲೋ ಒಂದ್ ಕಡೆ 3 ಭಾಗ ಆಡಿದ್ರೆ ಅಭಿವೃದ್ಧಿ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು ಮಹೇಶ್. ಓಕೆ ಮಹೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.